ಮಕ್ಕಳ ಜೀವನ ಇಬ್ಬರೂ ನೋಡಿದ್ವಿ. ಬಟ್ ಆಗ ನನಗೆ ತಿಳುವಳಿಕೆ ಹೇಳೋರು ಇರಲಿಲ್ಲ. ಅವಾಗ ನನ್ಗೆ ಯಾರು ಏನೇ ಹೇಳಿದ್ರು ನಂಗೆ ತಲೆಗೆ ಹೋಗ್ತಾ ತುಂಬಾ ಕೆಟ್ಟವಳಾಗಿದೆ ಅಂತ ಕಾಣುತ್ತೆ ಲೀಲಾ ಅವ್ರ ಕಣ್ಣಿಗೆ ಅವತ್ತು. ತುಂಬಾ ದೊಡ್ಡ ವಿಲನ್ ಆಗ್ಬಿಟ್ಟಿದೆ ವಿದ್ಯಾ ಮಲ್ನಾಡ್ ಅಂದ್ರೆ ಲೀಲಾ ಅವ್ರ ಕಣ್ಣಿಗೆ ವಿಲನ್ ಅವತ್ತು. ಬಟ್ ಭಾರಿ ಖುಷಿ ಆಗ್ತಾ ಇದೆ ನಿಮ್ಮ ಸಂಧ್ಯಾ ಮೇಡಮ್ ತುಂಬಾ ನನಗೆ ಟೆಚ್ಚಲ್ಲೇ ಇದ್ರು ಮ್ಯಾಮ್. ಅವರಿಂದ ತುಂಬಾ ಹೆಲ್ಪ್ ಆಗಿದೆ ಮ್ಯಾಮ್. ಸಾಯೋವರೆಗೂ ನಾನು ಅವ್ರನ್ನ ಮಾತ್ರ ಅರಿಯಲ್ಲ. ಬಟ್ ನನ್ನ ಗಂಡ ನನ್ನ ಮಕ್ಕಳನ್ನ ಸೇರಿಸಿದ್ದಾರೆ. ಮಕ್ಕಳನ್ನ ಯಾವುದೇ ಕಾರಣಕ್ಕೂ ದೂರ ಮಾಡಬಾರ್ದು. ಮಕ್ಕಳು ಪ್ರೀತಿ, ತಂದೆ ತಾಯಿ ಪ್ರೀತಿ ಇಬ್ಬರದು ಸಿಗಲೇಬೇಕು ಅಂತ ಅಂದ್ಬಿಟ್ಟು ಸಂಧ್ಯಾ ಮೇಡಮ್ ಒಂದು ಮಾಡಿದ್ದಾರೆ. ಅವತ್ತು ಅವ್ರಿಗೆ ಋಣಿಯಾಗಿರ್ತೀನಿ ಮ್ಯಾಮ್. ಓಕೆ ಮಂಜು ಅವರೇ, ನಿಮ್ಮ ಏನೇನು ಮಾತಾಡಬೇಕು ಅನ್ಸುತ್ತೆ ಮಾತಾಡ್ಬಿಡಿ. ನನ್ನ ಟೈಮ್ ಕಂಟ್ರೋಲ್ಗೆ ತಗೊಳಕ್ ಹೋಗಲ್ಲ ನಿಮ್ಮನ್ನು. ಏನಿಲ್ಲ ಮೇಡಮ್, ನಮ್ಮ ಸಂಧ್ಯಾ ಮೇಡಮ್ ಅವರೇ ನನಗೆಲ್ಲ ಮಕ್ಕಳನ್ನ ಕೊಡಿಸಿದ್ದಾರೆ, ನನ್ನ ಹೆಂಡತಿನೂ ಕೊಡಿಸಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಮೇಡಮ್. ನಾನು ಅಷ್ಟೇ ಮೇಡಮ್ ಹೇಳ್ತಾ ಇದ್ದೀನಿ, ಬೇರೆ ಏನು ಹೇಳಕ್ಕೆ ಹೋಗಲ್ಲ. ಸಂಸಾರ ಮಾಡಿಕೊಂಡು ನಾನು ನನ್ನ ಮಕ್ಕಳೆಲ್ಲ ಚೆನ್ನಾಗಿರ್ತೀನಿ ಮುಂದಕ್ಕೆ. ಇನ್ಮೇಲೆ ಯಾವ ಚಾನಲ್ಗೂ ಬರಲ್ಲ ಮೇಡಮ್, ಯಾರೇ ಕರೆದ್ರೂ ಯಾವ ಚಾನಲ್ಗೂ ಬರಲ್ಲ. ನಿಮ್ಮನ್ನ ತೇಜೋವಧೆ ಮಾಡಬೇಕು, ನಿಮ್ಮನ್ನ ಕಾಲ್ ಎಳಿಬೇಕು, ನಿಮ್ಮನ್ನ ಟ್ರೋಲ್ ಪೇಜ್ಗಳಿಗೆ ಆಹಾರ ಮಾಡಬೇಕು ಅನ್ನೋ ಉದ್ದೇಶ ಬೇರೆ ಯಾರಿಗಿತ್ತೋ ಏನೋ ಗೊತ್ತಿಲ್ಲ. ಗ್ಯಾರಂಟಿ ನ್ಯೂಸ್ ಅವತ್ತು ಕೂಡ ನಿಂತ್ಕೊಂಡಿದ್ದು ಒಂದೇ ವಿಚಾರಕ್ಕೆ, ಮಕ್ಕಳನ್ನ ಅಪ್ಪ ಅಮ್ಮನ ಜೊತೆಗೆ ಸೇರಿಸ್ಬೇಕು. ಗ್ಯಾರಂಟಿ ನ್ಯೂಸಲ್ಲಿ ನನಗೆ ಹೇಳಿದ್ರಿ ಮೇಡಮ್, ಇವಳಿಗೆ ಹೇಳಿದ್ದೀರಾ, ಇವಳು ಸ್ವಲ್ಪ ದುಡುಕ್ಬಿಟ್ಲು. ಆದರೆ ನನ್ನ ಮಕ್ಕಳು ನನ್ನ ಹತ್ರನೇ ಇದ್ದರು, ಚೆನ್ನಾಗಿ ಸಾಕಿದ್ದೀನಿ ಮೇಡಮ್. ಮಕ್ಕಳನ್ನೂ ಅಷ್ಟೇ, ಎಂತಿನೂ ಅಷ್ಟೇ ಮೇಡಮ್, ಚೆನ್ನಾಗಿ ಸಾಕಿದ್ದೀನಿ. ಇವಾಗೂ ಅಷ್ಟೇ, ಅವಳಿಗೇನು ಕಮ್ಮಿ ಮಾಡಿಲ್ಲ. ಭಾರಿ ಚೆನ್ನಾಗಿದ್ದಾರ್ರಿ ನಿಮ್ಮ ಹೆಂಡತಿ. ಚೆನ್ನಾಗೇ ಇದ್ದಾಳೆ ಮೇಡಮ್, ಅವಳಿಗೇನು ಮೇಡಮ್ ಕಮ್ಮಿ, ಅವಳಿಗೇನು ಕಮ್ಮಿ ಹೇಳಿ, ಚೆನ್ನಾಗೇ ಇದ್ದಾರೆ. ಏನಂದ್ರಿ, ಹೆಂಗ್ ನಡೀತಾ ಇದೆ ಮಕ್ಕಳನ್ನ ಇವರಿಬ್ರು ಸ್ಕೂಲ್ಗೆ? ಮೇಡಮ್ ಇವರು ಇವಾಗ ಬಂದಿದ್ದಾರಲ್ಲ, ಇನ್ನೂ ಅಲ್ಲೋಗಿ ಮಾತಾಡಿದ್ವಿ, ಚಿಕ್ಕವನ್ ಮಾತಾಡಿದ್ವಿ. ಹೌದು ಮೇಡಮ್, 3 months ಆಗಿದೆ. ನನ್ನ ಮಗಳನ್ನ ಕಳ್ಸಕ್ ಹೋಗ್ತಾ ಇರಲಿಲ್ಲ. ಅದಕ್ಕೆ ಇವಾಗ ಅಲ್ಲೋಗಿ ಮಾತಾಡ್ಬಿಟ್ಟು ಆಮೇಲೆ ಕಳ್ಸೋಣ ಅಂತ, ಮಂಡೆಯಿಂದ ಕಳ್ಸೋಣ ಅಂತ ಮ್ಯಾಮ್. ಸ್ಕೂಲಿಂದ ಕಾಲ್ಗಳು ಬರ್ತಾ ಇತ್ತಾ? ಬರ್ತಾ ಇತ್ತು ಮ್ಯಾಮ್. ಕಾಲ್ ಸ್ಕೂಲ 3 ಜನ? ಇಲ್ಲ ಮ್ಯಾಮ್, ನನ್ನ ಮಗಳು ಮಾತ್ರ ಬೇರೆ ಸ್ಕೂಲು, ಇಬ್ಬರು ಮಕ್ಕಳು ಒಂದೇ ಸ್ಕೂಲು ಮ್ಯಾಮ್. ಓಕೆ, ಯಾರಿಗೆ ಕಾಲ್ ಬರ್ತಾ ಇತ್ತು, ನಿಮ್ಗ ಇವ್ರಿಗ? ನಂಗೂ ಕಾಲ್ ಬಂದಿದೆ ಮ್ಯಾಮ್, ಅವ್ರಿಗೂ ಕಾಲ್ ಬಂದಿದೆ. ಏನ್ ಹೇಳ್ತಾ ಇದ್ರಿ ಮಂಜು ಅವರೇ? ಕಳಿಸ್ತೀನಿ ಅಂತ ಇದ್ರಿ ಮೇಡಮ್. ನಾನು ಕಳಿಸ್ತಾ ಇದ್ದೆ ಮೇಡಮ್, ನಾನು ನನ್ನ ದೊಡ್ಡ ಮಗನ ಕಳಿಸ್ತಾ ಇದ್ದೆ. ಆದರೆ ಇಬ್ಬರು ಮಕ್ಕಳನ್ನ ಇಲ್ಲಿಂದ ಹೋದ್ಮೇಲೆ ಅಲ್ಲಿ ಕಳಿಸ್ದೆ. ನಾನು ಸ್ವಲ್ಪ ಜೈಲು ಅಲ್ಲಿ ಇಲ್ಲಿ ಓಡ್ ಬಂದಲ್ಲ, ಆಮೇಲೆ ನನ್ನ ಮಗ ನನ್ನ ಹುಡ್ಕೊಂಡೇ ಬಂದ, ದೊಡ್ಡ ಮಗ. ಅಪ್ಪ ನೀನು ಬೇಕೇ ಬೇಕು ಅಂತ ನಾನು ಕಂಪ್ಲೇಂಟ್ ಕೊಟ್ಟು ನನ್ನ ಮಗನ ಕರ್ಕೊಂಡೋಗಿದಂತೂ ನಿಜಾನೇ. ಚೆನ್ನಾಗಿ ಸಾಕಿದ್ದೀನಿ ನನ್ನ ಮಗನ. ಸ್ಕೂಲ್ಗೆ ಒಂದು ದಿವಸನೂ ರಜಾ ಹಾಕ್ಸಿದವನೇ ಇಲ್ಲ. ನಾನೇ ನಂಬರ್ ಕೊಟ್ಟು ಸ್ಕೂಲಲ್ಲಿ ಹೋಗಿ ನಂಬರ್ ಕೊಟ್ಟು ಇವಳಿಗೆ ಕಾಲ್ ಮಾಡಿಸ್ದೆ, ಮಕ್ಕಳನ್ನ ಸ್ಕೂಲ್ ಕಳ್ಸೋಕೆ ಹೇಳಿ ಫೀಸ್ ಎಲ್ಲ ಕಟ್ಟಿದ್ದೀನಿ ಅಂತ. ಇವ್ರೇನು ಅನುಕೂಲ ಇಲ್ಲ ಅದಿಲ್ಲ ಅಂತ ಸುಮ್ಮನೆ ಸ್ಟಾಪ್ ಮಾಡಿಬಿಟ್ರು. ಆದರೆ ನನ್ನ ಮಗನ ಮಾತ್ರ ಚೆನ್ನಾಗಿ ಓದಿಸ್ತಾನೆ ಇದ್ದೀನಿ ಮೇಡಮ್. ದೊಡ್ಡವನಿಗಂತೂ ನಿಮ್ಮ ಕಂಡ್ರೆ ಭಾರಿ ಪ್ರೀತಿ ಅಲ್ವಾ? ಇವಾಗ ಅಷ್ಟೇ ಮೇಡಮ್, ನನ್ನ ಮಕ್ಕಳಿಗೆಲ್ಲ ಪ್ರೀತಿ ಮೇಡಮ್. ಇವಾಗ ನೋಡಿ ಇಲ್ಲೇ ಕೂತಿದಾರಲ್ಲ, ನನ್ನ ಕಣ್ಣು ಮುಂದೆ ಇದ್ದಾರೆ, 2 ಗಂಡು 1 ಹೆಣ್ಣು ಇಲ್ಲೇ ಇದ್ದಾರೆ. ನನ್ನ ಹೆಂಡತಿನೂ ಇಲ್ಲೇ ಬಂದು ಪಕ್ಕದಲ್ಲೇ ಕೂತಿದ್ದಾಳೆ, ನನ್ನ ಜೊತೆಲೇ ಇದ್ದಾಳೆ ಇವಾಗ. ನಿಮ್ಮ ಫ್ಲೇವರ್. ಹೌದು ಮೇಡಮ್, ನನ್ನ ಫ್ಲೇವರ್. ಅದೇನನ್ ಕರಿತೀರಾ, ಕರೆದು ಬಿಡಿ ಮಂಜು ಅವರೇ. ಏನಿಲ್ಲ ಮೇಡಮ್, ನನ್ನ ಫ್ಲೇವರ್ ನನ್ನ ಜೊತೆಲೇ ಇದ್ದಾಳೆ ಇವಾಗ, ಅಷ್ಟೇ ಸಾಕು. ಏನೇನೋ ಹೆಸರುಗಳನ್ನ ಕರಿತೀರಪ್ಪ, ನನ್ನ ಫ್ಲೇವರು ಏನೇನ್ ಕರೀತಾರೆ ಲೀಲಾ ಅವರೇ? ನೀವೇ ಹೇಳಿ, ನಿಮ್ಮ ಯಜಮಾನ್ರು ಪ್ರೀತಿ ಭಾಷೆ ನಿಮ್ಮ ಮೇಲೆ. ಅವ್ರ ಬಾಯಲ್ಲೇ ಕೇಳಿ ಮ್ಯಾಮ್. ಹೇಳಿ ಮಂಜು ಅವರೇ. ಇಲ್ಲ ನೀನೇ ಹೇಳಮ್ಮ, ಪರವಾಗಿಲ್ಲ, ನಾನೆಲ್ಲ ಕರೆದು ಬಿಟ್ಬಿಡಿ. ನೀನು ಬಂದಿದ್ದೀರಾ, ಕರೆದು ಬಿಡೋದಲ್ಲ ರೀ, ಕರೆದು ಇನ್ನು ಒಟ್ಟಿಗೆ ಹೋಗೋದಷ್ಟೇ ಮಂಜು. ಹೌದಾ ಮೇಡಮ್, ಸಂಸಾರ ಮಾಡ್ತಾ ಇರಿ ಮೇಡಮ್. ಇವಾಗ 3 ದಿವಸ ಆಯ್ತು, ನಮ್ಮ ಸಂಧ್ಯಾ ಮೇಡಮ್ ಸೇರಿಸಿದ್ದಾರೆ. ಏನ್ ಬೇಕೋ ಮನೆಗೆಲ್ಲ ತಗೊಂಬಂದು ಹಾಕಿ ಸಂಸಾರ ಮಾಡ್ತಾ ಇರಿ. ನನ್ನ ಮಕ್ಕಳಿದ್ದಾರೆ ಮೇಡಮ್, ಮಕ್ಕಳು ಭವಿಷ್ಯ ಕೆಟ್ಟ ಹೊಸ ಜೀವನ ಸ್ಟಾರ್ಟ್ ಮಾಡಿದೀವಿ ಮ್ಯಾಮ್. ಇನ್ಮೇಲೆ ಹಳೆದನ್ನೆಲ್ಲ ಮರ್ತು ಜೀವನ ಚೆನ್ನಾಗಿರ್ಬೇಕು. ನೋಡೋ ಜನಕ್ಕೂ ನೋಡಪ್ಪ ಇವ್ರು ಹಿಂಗೆಲ್ಲ ಆದ್ರೂ ಇವಾಗ ಚೆನ್ನಾಗಿದ್ದಾರೆ ಅನ್ನೋದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ಬೇಕು ಅಂತ. ಅವ್ರು ಹೇಳ್ದಂಗೆ ನಾವು ಕುಣಿಯಕ್ಕಾಗಲ್ಲ, ಅವ್ರು ಹೇಳ್ದಂಗೆ ನಾವು ಬದುಕಕ್ಕಾಗಲ್ಲ. ಎಲ್ಲಾದ್ರಲ್ಲೂ ಒಂದು ಹುಡುಕು ಹುಡುಕ್ತಾರೆ, ಎಲ್ಲಾದ್ರಲ್ಲೂ ಹುಡುಕು ಹುಡುಕ್ತಾ ಇರ್ತಾರೆ. ನೀವು ಒಳ್ಳೇದೇ ಮಾಡಿ ಕೆಟ್ಟದೇ ಮಾಡಿರಿ, ಅವರು ಮಾತಾಡೋದನ್ನಂತೂ ಬಿಡಲ್ಲ. ನೋಡೋ ಜನಕ್ಕೆ ಚೆನ್ನಾಗಿ ಕಾಣ್ಬೇಕಲ್ಲ. ನೀವು 5 ಜನ ಚೆನ್ನಾಗಿದ್ದೀರಾ, ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಟಿಮೇಟ್ ಚೆನ್ನಾಗಿರ್ತೀವಿ, ಮುಂದಕ್ಕೂ ಚೆನ್ನಾಗಿರ್ತೀವಿ, ಅಷ್ಟೇ ಮ್ಯಾಮ್. ಏನ್ ಮಂಜು ಅವರೇ? ಚೆನ್ನಾಗಿರ್ತೀನಿ ಮೇಡಮ್. ನಾನು ನೋಡಿ ಈ ಕಾರಣ ಇಷ್ಟು ಮಾತ್ರ ಇರೋದಕ್ಕೆ ನಮ್ಮ ಸಂಧ್ಯಾ ಮೇಡಮ್ ಮೇಡಮ್. ಇಲ್ಲೋರು ನಾನು ಉಳಿತಾನೆ ಇರಲಿಲ್ಲ. ನಮ್ಮ ಸಂಧ್ಯಾ ಮೇಡಮ್ ನನಗೆ ಫೋನ್ ಮಾಡಿದ್ರು, ಮಗುನ ಕೊಡಿಸಿ, ನನ್ನ ಮಗುನೂ ಕೊಡಿಸ್ರು, ನನ್ನ ಹೆಂಡತಿನೂ ನನಗೆ ಒಳ್ಳೆ ತಾಯಿ ಥರ ಬುದ್ಧಿ ಹೇಳಿದ್ದಾರೆ ಮ್ಯಾಮ್. ನನಗೆ ಅಷ್ಟೇ ಬುದ್ಧಿವಾದ ಹೇಳಿದ್ದಾರೆ ಮ್ಯಾಮ್. ತುಂಬ ನನಗೆ ಯಾವಾಗಲೂ ಟಚ್ಚಲ್ಲೇ ಇದ್ದರು, ಬುದ್ಧಿ ಮಾತು ಹೇಳಿದ್ದಾರೆ. ತುಂಬ ಅವರಿಂದ ತುಂಬ ಒಳ್ಳೆಯದಾಗಿದೆ ಮ್ಯಾಮ್. ನನಗೆ ಹಣ ಕೊಟ್ಟು ನಾವು ಸೈ ಅನ್ನಿಸ್ಕೊಳಕ್ಕಾಗಲ್ವಂತೆ ಮೇಡಮ್. ಒಂದು ಊಟ ಹಾಕಿ ಇನ್ನೊಂದು ಸಂಬಂಧಗಳನ್ನ ಒಟ್ಟುಗೂಡಿಸಿ ಮಾತ್ರ ಸೈ ಅನ್ನಿಸ್ಕೊಳಕ್ಕಾಗತ್ತಂತೆ ಪ್ರಪಂಚದಲ್ಲಿ. ಇನ್ಯಾವುದನ್ನು ಕೊಟ್ಟು ಸೈ ಅನ್ನಿಸ್ಕೊಳ್ಳೋಕೆ ಅಥವಾ ಸಾಕು ಅಂತ ಅನ್ನಿಸ್ಕೊಳಕ್ಕಾಗಲ್ಲ. ಆ ದೊಡ್ಡ ಪುಣ್ಯ ನಿಮ್ಮ ಹೆಗಲೇರಿದೆ, ನಿಮ್ಮ ತಲೆ ಮೇಲೆ ಬಂದಿದೆ. ಏನು ಹೇಳ್ತೀರಿ? ಇವರಿಬ್ಬರಲ್ಲೂ ಪ್ರೀತಿ ಹೆಚ್ಚಿದೆ ಮೇಡಮ್. ಗಂಡ ಹೆಂಡತಿದಲ್ಲಿ ಪ್ರೀತಿ ಹೆಚ್ಚಿದೆ. ನನ್ನ ಹೆಂಡತಿ ಬೇಕು ಅಂತ ಮಂಜುಗೂ ಇದೆ, ನನ್ನ ಗಂಡ ಬೇಕು ಅಂತ ಲೀಲಾಗೂ ಇದೆ. ಬಟ್ ಎಲ್ಲೂ ಲೀಲಾ ಮಾಡಿದ್ದಂಥ ಕೆಲ
ಸ್ನೇಹಿತರು ಇರ್ತಾರಲ್ಲ ಅವರು ನಮಗೆ ಒಳ್ಳೇದು ಬಯಸುವಂಥ ಸ್ನೇಹಿತರು ನಮ್ಮ ಜೀವನದಲ್ಲಿದ್ದರೆ ತುಂಬ ಒಳ್ಳೆಯದು. ಸಂಬಂಧಗಳನ್ನು ಹಾಳು ಮಾಡೋದು, ದಾರಿ ತಪ್ಪಿಸುವಂಥ ಸ್ನೇಹಿತರಿದ್ರೆ ಈ ಥರ ಸಂಬಂಧಗಳು, ಸಂಸಾರಗಳು ಬೀದಿಗೆ ಬರುವಂಥ ಕೆಲಸ ಆಗುತ್ತೆ. ಆಮೇಲೆ ಒಂದೇನಂದರೆ, ಮಂಜು ಅವರು ಪ್ರತಿ ಸಲ ನನ್ನ ಹತ್ರ ಮಾತಾಡೋರು. ರಾತ್ರಿ 10:30 11 ಗಂಟೆ, ಮೇಡಮ್ ಒಬ್ಬನೇ ಇದ್ದೀನಿ, ನಾನು ಬೇಕು ಮೇಡಮ್, ಅಳೋರು ಮೇಡಮ್. ನನಗೆ ಅದು ನಿಜವಾಗ್ಲೂ ಕರ್ಲ್ ಹೆಂಗಾಗುತ್ತೆ ಅಂದರೆ ಹೇಳ್ಕೊಡ್ತಾರೆ. ನಾನು ಲೀಲಾ ಹತ್ರ ಮಾತಾಡಿದ್ದಾಗಲಿ ಮಂಜು ಹತ್ರ ಹೇಳೋದು, ಇಲ್ಲ ಮಂಜು ಹತ್ರ ಮಾತಾಡೋದಾಗಲಿ ಲೀಲಾ ಹತ್ರ ಹೇಳಿದ್ದು ನಾನು ಮಾಡಲೇ ಇಲ್ಲ. ಬಿಕಾಸ್ ನನಗೆ ಫೈನಲಿ ನನಗೆ ಲೀಲಾ ಒಬ್ಬಳದೇ ಅವಳ ತಲೆಯಲ್ಲಿ ಏನಿದೆ ಅನ್ನೋದು ಬೇಡ ನನಗೆ. ನಂಗೆ ಮಂಜು ತಲೆಯಲ್ಲಿ ಏನಿದೆ, ಲೀಲಾ ತಲೆಯಲ್ಲಿ ಏನು ಓಡ್ತಾ ಇದೆ, ಇವರಿಬ್ಬರು ಖಂಡಿತವಾಗ್ಲೂ ಒಂದಾಗ್ತಾರ, ಇವರಿಬ್ಬರಲ್ಲಿ ಪ್ರೀತಿ ಇದೆಯಾ, ಡೆಫಿನೆಟ್ಲಿ ಇದನ್ನು ಒಂದು ಮಾಡಿಸ್ಬೋದು ಅನ್ನೋದು ನಾನು ಜಡ್ಜ್ ಮಾಡಿ ಕೊನೆಗೆ ಮಂಜು ಡೈಲಿ ನೈಟ್ ಹತ್ಕೊಂಡು ಫೋನ್ ಮಾಡೋರು. ಇವತ್ತು ನಿನ್ನೆ ಮೊನ್ನೆ, ಮೇಡಮ್ ನಿದ್ದೆ ಮಾಡ್ಬೇಕಿರಿ ಮೇಡಮ್, ನಾನು ಕೇಳಿ ಡೈಲಿ ಹತ್ಕೊಂಡು, ಮೇಡಮ್ ಊಟ ಮಾಡಿಲ್ಲ ಮೇಡಮ್, ನಾನು ಲೀಲಾ ಇಲ್ಲೇ ಇದ್ದಾಳೆ ಮೇಡಮ್, ಇಲ್ಲೇ ಮಂಚ ಇದೆ ನೋಡಿ ಮೇಡಮ್, ಮಕ್ಳು ಮಲ್ಗವ್ರೆ ಮೇಡಮ್, ನಾನು ಏನು ಮಾಡಲಿ ಮೇಡಮ್, ನನಗೆ ಆಗ್ತಾ ಇಲ್ಲ ಮೇಡಮ್, ನನ್ನ ಬಂಗಾರಿ ಮೇಡಮ್ ಹಂಗನ್ನೋರು. ನಿನ್ನೆ ಮೊನ್ನೆ, ಮೇಡಮ್ ನಿದ್ದೆ ಟೈಮ್ ಆಯ್ತು, ನಿದ್ದೆ ಬರ್ತಾ ಇದೆ ಇರಿ ಮೇಡಮ್ ಮಂಜುವರೇ ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ದೀರಾ? ಸುಮಾರು ದಿವಸ ಆಯ್ತು, ನಾನು ಯಾಕೆ ಸುಳ್ಳು ಹೇಳ್ಬೇಕು, ಎಲ್ಲ ಹೃದಯ ಎಲ್ಲ ಒಡೆದೋಗಿತ್ತೆ ಮೇಡಮ್. ಈಗ ನಡೆದ ಒಂದು 3 ದಿವಸದಿಂದ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಚೆನ್ನಾಗಿದ್ದೀನಿ ಮೇಡಮ್. ನನ್ನ ಕೈಲಿ ಇರೋಕ್ಕಾಗಿಲ್ಲ ಮೇಡಮ್, ಯಾಕೆ ಸುಳ್ಳು ಹೇಳಿ ಡೈರೆಕ್ಟಾಗಿ ಹೇಳ್ತಾ ಇದೀನಲ್ಲ, ನಿಂತು ಬಿಟ್ಟು ಇರೋಕ್ಕೆ ಆಗಿಲ್ಲ ನನ್ನ ಕೈಯಲ್ಲಿ. ಮಕ್ಕಳೊಂದು ಕಡೆ, ಅವರೊಂದು ಕಡೆ, ನಾನೊಂದು ಕಡೆ, ನನ್ನ ಮಗ ಒಂದು ಕಡೆ. ಆದರೆ ತಾಯಿ ಪ್ರೀತಿ ಯಾರು ಕೊಟ್ಟಿಲ್ಲ ನನ್ನ ಮಗನಿಗೆ, ಯಾರು ಕೊಟ್ಟಿಲ್ಲ ಇದುವರೆಗೂ. ಕೊಡಕ್ ಆಗಲ್ಲ ಮೇಡಮ್, ಯಾರು ಕೊಡ್ತಾರೆ ಮೇಡಮ್ ಹೇಳಿ? 1 ದಿವಸ ನೋಡ್ಕೊಬೋದು, 2 ದಿವಸ ನೋಡ್ಕೊಬೋದು, ಆಗಲ್ಲ. ನಿಮ್ಮನ್ನ ಆ ಕ್ಷಣಕ್ಕೆ ಸಮಾಧಾನ ಮಾಡೋಕೆ ಅಥವಾ ನಿಮ್ ಕಣ್ಮುಂದೆ ನಿಮ್ ಮಕ್ಕಳನ್ನ ನನ್ ಮಕ್ಳು ಕಣೋ ಅಂತ ಸುಮ್ನೆ ಹೇಳ್ಬೋದಷ್ಟೇ. ತಾಯಿನೇ ಅದು, ಬೇರೆಯವ್ರು ಯಾರು ತಾಯಿ ಪ್ರೀತಿ ಕೊಡಕ್ಕಾಗಲ್ಲ. ನಾನು ಮಾತಾಡ್ತೀನಿ, ನೆನ್ನೆ ಮೊನ್ನೆಯಿಂದ ನಿಮ್ಮ ರೀಲ್ಸ್ ಗಳು ತುಂಬಾ ವೈರಲ್ ಆಗ್ತದೆ, ನೀವಿಬ್ರು ಸೇರಿ ರೀಲ್ಸ್ ಮಾಡಿರೋದು. ಒಂದ್ಸಲ ನೋಡ್ಕೊ ಬಂದ್ಬಿಡೋಣ. ಇನ್ ಖುಷಿಯಾಗಿ ಕಾರ್ಯಕ್ರಮ ತಗೊಂಡೋಗೋಣ. ಇಲ್ಲಿ ಬುದ್ಧಿ ಹೇಳುವಂಥದ್ದು ಏನೂ ಇಲ್ಲ, ಇಬ್ರು ಅಚ್ಚುಕಟ್ಟಾಗಿ ಜೀವನ ಮಾಡ್ತಾ ಇದೀರಿ. ನಮಗೆ ಬೇಕಾಗಿದ್ದು ಇಷ್ಟೇ. ಸಂಜೆ 4 ಗಂಟೆಲಿ ಮಾಡಿದ್ ಮೇಡಮ್ ಇದು. ಆದರೆ ನಮ್ಮ ಅತ್ತೆ ಮಗಳಿದ್ದಾರೆ, ಅವ್ರ ತಮ್ಮಂದು ಸಮಾಧಿನೇ ಅಲ್ಲಿ ಹೋಗಿ 1 ವರ್ಷದ ತಿಥಿ, ಅಲ್ಲಿ ಹೋಗಿ ನಾವು ಪೂಜೆ ಮಾಡಿಕೊಂಡು. ಆದರೆ ಮೇಡಮ್ ನಮ್ಮ ಅತ್ತೆ ಮಗಳು ಮೆಚ್ಕೊಬೇಕು ಮೇಡಮ್. ನನ್ನ ಸಾಯೋ ಪರಿಸ್ಥಿತಿಯಲ್ಲಿ ಅವತ್ತು ಒಂದು ದೇವಸ್ಥಾನ ಹತ್ರ ಪಾರ್ಕ್ ಹತ್ರ ಕೂತ್ಕೊಂಡು ಹತ್ಕೊಂಡಿದ್ದೆ. ಆದರೆ ಜಗಳ ಮಾಡ್ಕೊಂಡಿದ್ದೆ ಅವಳ ಮೇಲೆ. ಆದರೆ ನನ್ನ ಕರೆದು ಬುದ್ಧಿ ಹೇಳಿ ನನ್ನ ಮಕ್ಕಳನ್ನೆಲ್ಲ ಚೆನ್ನಾಗಿ ಸಾಕೋದು. ಇಬ್ಬರೂ ಅಷ್ಟೇ, ನನ್ನೂ ಚೆನ್ನಾಗಿ ಸಾಕಿದ್ದಾರೆ ಅವಳು ಅಷ್ಟೇ, ನಮ್ಮ ಅತ್ತೆ ಮಗಳು. ಆಮೇಲೆ ಅವ್ರ ಮಗಳು ಅಷ್ಟೇ, ನಮ್ಮ ಅತ್ತೆ ಮಗಳು ಮಮತಾ ಅವಳ ಹೆಸರು. ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಮೇಡಮ್, ಊಟ ತಿಂಡಿ ನಾನು ಏನೂ ಕಮ್ಮಿ ಮಾಡಿಲ್ಲ. ಆದರೆ ಎಲ್ಲರೂ ಪ್ರೀತಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ನಮ್ಮ ಅಕ್ಕ ನನ್ನ ತಂಗಿ ನನ್ನ ಹತ್ರ ಮಾತಾಡಿಸ್ತಾ ಇಲ್ಲ, ಅವರು ಪ್ರೀತಿ ಕೊಟ್ಟಿದ್ದಾರೆ. ನಮ್ಮ ಅಣ್ಣ ತಮ್ಮದಿರು ಯಾರು ಮಾತಾಡಿಸ್ತಾ ಇಲ್ಲ ಮೇಡಮ್ ಅಷ್ಟೇ. ನನ್ನ ತಂಗಿ ನನ್ನ ಮನೆ ಪಕ್ಕದಲ್ಲೇ ಇದ್ದಾಳೆ, ಯಾರು ಮಾತಾಡಿಸ್ತಾ ಇಲ್ಲ ಮೇಡಮ್. ಅದೊಂದು ಸ್ವಲ್ಪ ನೋವಿದೆ. ಮಾತಾಡೋಣ. ಫ್ಯಾಮಿಲಿ ನೀವಿಬ್ಬರೇ ಒಂದಾಗಿದ್ದೀರಿ, ಅವ್ರನ್ನ ಒಟ್ಟಿಗೆ ತಗೊಳ್ಳೋದು ದೊಡ್ಡ ವಿಚಾರನೇ ಅಲ್ಲ ಮಂಜು ಅವರೇ.